ವಾತ್ಸಲ್ಯ ಅವರು, ನಮ್ಮ ಸ್ವಾಭಿಮಾನ ಅವರು, ಇಷ್ಟೆಲ್ಲ ಮಹಿಳೆಯರು ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಈ ಮಹಿಳೆಯರು ಕೇವಲ ಇಲ್ಲಿ ಮಹಿಳೆಯರೆಲ್ಲ ಸೇರಿಕೊಂಡು ಅಂಬೇಡ್ಕರ್ 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 ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ ನಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ಗೃಹ ಸಚಿವರು ಇದನ್ನು ನೀವು ತಿಳ್ಕೋಬೇಕಾಗಿತ್ತು. ಸಾವಿರಾರು ವರ್ಷಗಳಿಂದಲೂ ನಮಗೆ ದೇವರು ದಿಂಡ್ರು ಧರ್ಮಶಾಸ್ತ್ರ ಪುರಾಣ ವೇದಶಾಸ್ತ್ರ ಅಂತ ಹೇಳಿಯೇ ನಮ್ಮನ್ನು ದೂರಿಸಿದ್ದೀರಿ. ಯಾವ ವೇದ ಶಾಸ್ತ್ರ ಪುರಾಣ ಧರ್ಮಶಾಸ್ತ್ರ ಅಂದ್ಕೊಂಡು ಮಹಿಳೆಯರನ್ನು ನೀವು ದೇವದಾಸಿ ಮಾಡಿದ್ದೀರಿ. ಅವುಗಳನ್ನೇ ಮತ್ತೆ ನೀವು ಇನ್ನೂ ಸಲ ನೀವು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ನಮ್ಮನ್ನು ಈ ಮೂಲಕ ಹೇಳೋ ಮುಖಾಂತರ ಬಾಬಾ ಸಾಹೇಬ್ರನ್ನ ನೀವು ಹೇಳಕ್ ಹೊರಟಿದ್ದೀರಲ್ಲ. ಬಾಬಾ ಸಾಹೇಬ್ರಂದ್ರೆ ಏನು ಗೊತ್ತೇನ್ರಿ ನಿಮಗೆ? ಅಂಬೇಡ್ಕರ್ 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 ಅಂತ ಎಷ್ಟು ಸುಲಭವಾಗಿ ನೀವು ಏಕವಚನದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀರಲ್ಲ. ಅಂಬೇಡ್ಕರ್ ನಮ್ಮ ಉಸಿರ್ರಿ, ಅಂಬೇಡ್ಕರ್ ನಮ್ಮ ಬದುಕ್ರಿ, ಅಂಬೇಡ್ಕರ್ ನಮ್ಮ ಸ್ವಾಭಿಮಾನ. ಇವತ್ತು ಹೇಳ್ಕೊಂಡು ನಾವು ಧೈರ್ಯವಾಗಿ ಬಾಬಾ ಸಾಹೇಬ್ರ ಹೆಸರು ಹೇಳ್ತಾ ಇದ್ದೀವಿ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್. ಇದನ್ನ ನಿಮಗೆ ಅಷ್ಟು ನೋವಾಗಿದೆಯಲ್ಲ ಹೇಳೋದಕ್ಕೆ ನಾವು ನೂರಲ್ಲ ಅಂಬೇಡ್ಕರ್ ಅಂತ ಮಿಲಿಯನ್ ಬಾರಿ ಕೂಡ ನಾವು ಅಂಬೇಡ್ಕರ್ ಅಂತ ಹೇಳ್ತೀವಿ. ಇದು ನಮಗೆ ತುಂಬಾ ನೋವು ತಂದಿದೆ. ನೀವು ನಮ್ಮ ಬಾಬಾ ಸಾಹೇಬರು ರಚಿಸಿರುವಂತಹ ಸಂವಿಧಾನ ಸಭೆಯಿಂದ ಸಂಸತ್ ಭವನದಲ್ಲಿ ಇಲ್ಲಿ ಮತಗಳನ್ನು ತಗೊಂಡು ಅದೇ ಆಡಳಿತದಲ್ಲಿ ಅವರು ರಚಿಸಿದಂತಹ ಸಂವಿಧಾನದಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಲ್ಲ. ನಿಮಗೆ ನಾಚಿಕೆ ಆಗಬೇಕು ಅಮಿತ್ ಶಾ ಅವರೇ. ಈ ಮೂಲಕ ತಿಳಿಸೋದೇನೆಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ನಿಮ್ಮದೇ ಮನುಷ್ಯತ್ವ ಅಂತಿದ್ರೆ ಇವತ್ತೇ ರಾಜೀನಾಮೆ ಕೊಡ್ರಿ. ಇವತ್ತೇ ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವ ರಾಜಕೀಯ ಯಾವ ಪಕ್ಷ ಇಂಪಾರ್ಟೆಂಟ್ ಅಲ್ಲ. ಒಬ್ಬ ವ್ಯಕ್ತಿ ಆ ಸಮುದಾಯಕ್ಕೆ ಆ ದೇಶಕ್ಕೆ ನಾವು ಇಲ್ಲಿ ಯಾರು ಕೂಡ ಸಮುದಾಯ ಜಾತಿ ಅಂತ ಮಾತಾಡ್ತಾ ಇಲ್ಲ. ಮಹಿಳೆಯರ ಬದುಕಿಗೆ ಜನಸಾಮಾನ್ಯರ ಬದುಕಿಗೆ ಒಂದು ದಾರಿಯಾದಂತಹ ಬಾಬಾ ಸಾಹೇಬರನ್ನ ಇಷ್ಟು ನೀಚವಾಗಿ ನೀವು ಮಾತಾಡ್ತಾ ಇದ್ದೀರಲ್ಲ. ನಿಜವಾಗಿ ನಿಮ್ಮ ಹೊಲಸು ಬಾಯಿಂದ ಬಂದಿದೆ, ನಿಮ್ಮ ಹೊಲಸ ನಿಮ್ಮ ಹೊಟ್ಟೆಯಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ಮೇಲೆ ಬಾಯಿ ಹೊಟ್ಟೆಯೊಳಗೆ ಹೊಲಸಿಟ್ಕೊಂಡು ಬಾಯಿಯಲ್ಲಿ ಬಾಬಾ ಸಾಹೇಬರ ಹೆಸರು ಹೇಳಿ ಮತ ಕೇಳ್ತಿದ್ದೀರಲ್ಲ. ನೀವು ನಾಚಿಕೆ ಆಗಬೇಕು. ಅಮಿತ್ ಶಾ ಅವರೇ, ನಿಮಗೆ ಮನುಷ್ಯತ್ವ ಅನ್ನೋದಿದ್ರೆ ನೀವು ರಾಜೀನಾಮೆ ಕೊಡ್ರಿ. ಇಷ್ಟೆಲ್ಲ ನಿಮ್ಮ ಅಧಿಕಾರದಲ್ಲಿ ಅವರು ಬಾಬಾ ಸಾಹೇಬ್ರನ್ನ ಫ್ಯಾಷನ್ ಅಂತ ಹೇಳ್ತಾರೆ. ಇನ್ನೊಬ್ರು ಇನ್ನೇನೋ ಹೇಳಿದ್ರು ಕೂಡ ಪ್ರಧಾನಮಂತ್ರಿಗಳು ಅದನ್ನು ಬಿಟ್ಟು ಇನ್ನೇನೋ ಚರ್ಚೆ ಕಟ್ಟಕ್ಕೆ ನೋಡ್ತಾ ಇದ್ದೀರಲ್ಲ. ನಿಮಗೂ ಕೂಡ ನಾಚಿಕೆ ಆಗಬೇಕು ಪ್ರಧಾನಮಂತ್ರಿಗಳೇ.